ಯಾಕಂದ್ರೆ ಈಗ ನಮ್ಮ ಕಡೆ ಆ ಅಲರ್ಜಿ ಟೆಸ್ಟ್ ಅವ್ರು ರೆಡಿ ಆಗೋದಿಲ್ಲ. ಆಮೇಲೆ ಇದನ್ನು ಮಾಡ್ಕೊತೇನೆ ರೀ, ಏನು ಟ್ರಾಫಿಕಲ್ ಇಸ್ನೋಫಿಲಿಯಾ. ಸೊ ಅದ್ರಾಗ ನಮ್ಮ ಡಯಾಗ್ನೋಸ್ ಆಗ್ತದೆ. ಎಷ್ಟೋ ಕೇಸ್ ನಾವು ವೈಡಲ್ ಇದ್ದಾಗ ಕೆಂಬಾಳ ಇರ್ತಾವೆ. ಸೊ ನಾವು ವೆನ್ ಯು ಆರ್ ಟ್ರೀಟಿಂಗ್ ವೈಡಲ್ ಇಟ್ ಸೆಲ್ಫ್ ಅಲ್ಲಿ ಕಾಫ್ ಹೋಗ್ಬಿಡ್ತದೆ. ಸೊ ಡಯಾಗ್ನೋಸಿಂಗ್ ವೆರಿ ಇಂಪಾರ್ಟೆಂಟ್. ವೆನ್ ಟು ಟ್ರೀಟ್ ದಟ್ ಕಾಫ್ ಅಲ್ಲ, ಯು ಹ್ಯಾವ್ ಟು ವೆರಿ ಫೋಕಸ್ ಆನ್ ದಟ್ ಡಯಾಗ್ನೋಸಿಂಗ್ ಪರ್ಪಸ್ ವೆರಿ ಇಂಪಾರ್ಟೆಂಟ್. ಯಾಕಂದ್ರೆ ಈಗ ನೋಡ್ರಿ, ಆಮೇಲೆ ಶುಗರ್ ಇತ್ತಂದ್ರೆ ಇದರಲ್ಲಿ ಏನಾದರೂ ನಮ್ಮ ಸಿಂಪ್ಟಮಸ್ ಸಿಕ್ತು, ಆಮೇಲೆ ಇನ್ನೊಂದು ESR ಒಂದು ಹೋಗ್ತೀನಿ. ಸಪೋಸ್ ESR ಅಬೌವ್ 10 ಇತ್ತಂದ್ರೆ ಅಥವಾ 20, 30 ಹಿಂಗೆ ಹೈ ಹೋತಂದ್ರೆ ದೇರ್ ಈಸ್ ಮೋಸ್ಟ್ ಪ್ರಾಬಬ್ಲಿ ದರ್ ಇಸ್ ಕಾಕ್ಸ್ ಇಸ್ ದೇರ್, ಅಂದರೆ ಟ್ಯೂಬರ್ಕ್ಯುಲಸ್ ಇರ್ತದೆ. ಸೊ ಬಿಯಾಂಡ್ ಕಾಫ್ ದರ್ ಕಾಸ್ ಇಸ್ ದೇರ್, ಟ್ಯೂಬರ್ಕ್ಯುಲಸ್ ಇರ್ತದೆ. ನಾನು ಭಾಳ ಜನ TB ಪೇಷಂಟ್ಗಳು ನಮ್ಮ ಗೌರ್ಮೆಂಟ್ ಹಾಸ್ಪಿಟಲ್ ರೆಫರ್ ಮಾಡಿದ್ದೀನಿ. ಯಾರವರು ಅಲೋಪತಿ ತೊಗೊಂಡ್ರೆ ಆರಾಮಾಗಿದ್ದಾರೆ. ಬಟ್ ನನ್ನಲ್ಲಿ ಒಂದು 5-6 ಜನ ಲೇಡೀಸ್ಗೆ ಸೆಟ್ ಆಗಲಿಲ್ಲ ಅಲೋಪತಿ, ಅವ್ರಿಗೆ ತ್ರಾಸ ಆಗತ್ತೆ. ನಾವು ಸಿಂಪಲ್ ನಮ್ಮಲ್ಲಿ ಅವ್ರಿಗೆ ನಾನು ಅದು P2 ಕೊಟ್ಟು ನಾನು ಕ್ಯೂರ್ ಮಾಡಿದ್ದೀನಿ. P2 200 mg ನಾನು ಗ್ಲೋಬಲ್ ಫಾರ್ಮ್ ಕೊಡ್ತಾಯಿದ್ದೆ. ಪಟೇದರ್ ಸರ್ ನಾನು ರೆಫರ್ ಮಾಡ್ತೀನಿ. ಗ್ಲೋಬಲ್ ಫಾರ್ಮ್ ಡೈಲಿ OD 1 ಡೋಸ್ ಕೊಡ್ತಿದ್ದೆ, ರೆಡಿಗೆ ಒಂದು 10 ಗ್ಲೋಬಲ್ಸ್ ಕೊಡ್ತಾಯಿದ್ದೆ. ಅವ್ರಿಗೆ ಬ್ರೆತ್ಲೆಸ್ ಇದ್ರೆ P4 ನಾನು D4 ಕೊಡ್ತಾಯಿದ್ದೆ. ಮತ್ತು ಅವ್ರ ಪೋರ್ ಅಪ್ಡೇಟ್ ಏನಿತ್ತು ಅಂದರೆ ಅದ್ರ ಜೊತೆ ನಾನು ಎಷ್ಟೇನು ಹಾಕ್ತಾಯಿದ್ದೆ. ಮತ್ತು ನಾನು ಹೆಚ್ಚಿಗೆ ಏನು ಹೇಳೋದಂದ್ರೆ ಈ ಲೇಡೀಸಿಗೆ ಆಮೇಲೆ ಮಕ್ಕಳಿಗೆ ನಮ್ಮ ಎಲೆಕ್ಟ್ರೋಪತಿ ಬೆಸ್ಟ್ ಮೆಡಿಸಿನ್ಸ್ ನಾವು ವಿ ಹ್ಯಾವ್ ಟು ಏನು ಟ್ರೀಟ್ ಅಕಾರ್ಡಿಂಗ್ ಟು ಅವರ್ ಕಂಡೀಷನ್. ಈಗ ನಾನು ಜಸ್ಟ್ ಹೇಳಿದ್ನಲ್ಲ, ಫಸ್ಟ್ ನಾವು ರೂಲ್ ಔಟ್ ಮಾಡೋದು ಕಾಕ್ಸ್ ನೋಡ್ಕೋಬೇಕು, ದೆನ್ ಅಲರ್ಜಿ ಇರ್ತದೆ, ಅದ್ರದ್ದೇನು ಅವ್ರಿಗೆ ಅಟ್ಮಾಸ್ಫಿಯರ್ ಆಗ್ತಾ ಇರ್ತದೆ, ಡಸ್ಟ್ ಇದ್ದವ್ರು ಭಾಳ ಅಲರ್ಜಿ ಬರ್ತಾ ಇರ್ತದೆ. ಒಂದು ಎಕ್ಸಾಂಪಲ್ ಹೇಳ್ಬೇಕಂದ್ರೆ, ನಮ್ಮ ಹಳೆಯನ್ನ ಮಗನ ಈಸ್ ಸ್ಟೇಯಿಂಗ್ ಇನ್ ಬೆಂಗಳೂರು. ಅವನು ಅಪೋಲೋ ದೊಡ್ಡ ದೊಡ್ಡ ಹಾಸ್ಪಿಟಲ್ಗೆ ಕನ್ಸಲ್ಟ್ ಮಾಡಿದರು. ಎಲ್ಲ ಎಮ್ ಡಿ ಡಾಕ್ಟರ್ಸ್ ಅವ್ನಿಗೆ ಸ್ಟೀರಾಯ್ಡ್ಸ್ ಹಾಕಿದ್ರು. ಅವರು ಅವ್ರೆಲ್ಲ ಗೊತ್ತಾಗ್ತಲ್ಲ, ಅವೆಲ್ಲರೂ ಯೂಟ್ಯೂಬ್ ನೋಡ್ತಾರಲ್ಲ, ಸ್ಟೀರಾಯ್ಡ್ಸ್ ಏನು ಸೆಕೆಂಡ್ರಿ ಸಮಸ್ಯೆ ಆಗ್ತದೆ ಅನ್ನೋದು ನಾನು ಕನ್ಸಲ್ಟ್ ಮಾಡಿದ್ರು ಅವರು. ಸೊ ನಾನು ಅವ್ರು ಸಿಂಪಲ್ ಕೊಟ್ಟೆ. ಏನು ಕೊಟ್ಟೆ ನಾನು ಅವ್ರಿಗೆ ಅಂದರೆ S10 P3 C13 30 ಡಾಲ್ಷನ್ ಅಂತ ತರಿಸಿರ್ತೇನೆ. ಕುರೆಸದ ನಾನು ಭಾಳ ಯೂಸ್ ಮಾಡ್ತೀನಿ. ಇವನ್ನೆಲ್ಲ ಈಚ್ 10 ಡ್ರಾಪ್ಸ್ ಇನ್ 30 ml ಹಾಕಿದೆ ನಾನು. S10 P3 C13 30 ml ಹಾಕಿ ನಾನು ಕೊಟ್ಟರೆ, ನಾನು ಅಕಾರ್ಡಿಂಗ್ ಟು ಏಜ್ ಕೊಡ್ರಿ ಡೈಲ್ಯೂಷನ್ ಏನು ಸಮಸ್ಯೆ ಆಗೋದಿಲ್ಲ. ಅವ್ನು 4 ವರ್ಷ ಮಗುವುದನ್ನು 4 ಡ್ರಾಪ್ಸ್ 3 ಟೈಮ್ಸ್ ಹೇಳಿದೆ. ಯಾವಾಗ ಹೇಳಿದೆ? ಅವ್ನ ಕಂಡೀಷನ್ ಸಿವಿಯರ್ ಇದ್ದಾಗ. ಆರಾಮಾಗ್ತದಂದ್ರೆ ಅದನ್ನು ನೀವು 3rd ಟೈಮ್ ಹಾಕೋದ್ರೆ 2 ಟೈಮ್ಸ್ ಮಾಡಿ. ಅದು ಆರಾಮಾದಂದ್ರೆ ನೆಕ್ಸ್ಟ್ ಒನ್ ಟೈಮ್ ಹಾಕೋದು. ಈಗ 3 ತಿಂಗಳು ಅದಾನ, ಒಗ್ದಿ ಆರಾಮದ ನಾವು. ಆಮೇಲೆ ಒಂದು ಬ್ರೊಂಕೋಜೆಲ್ ಅದ. ಬ್ರೊಂಕೋಜೆಲ್ ಕಾಂಬಿನೇಷನ್ ಏನದ, ಸರ್ದು ರೆಡಿಮೇಡ್ ಸಿಗ್ತದೆ, ನೀವು ಅಪ್ಲೈ ಮಾಡ್ಕೋಬೋದು. ಬ್ರೊಂಕೋಜೆಲ್ ಕಾಂಬಿನೇಷನ್ ಏನಂತಂದ್ರೆ P2 F2 A3 C5WE D4 P2 F2 A3 C5WE D4 ಇದನ್ನು ನೀವು ಜೆಲ್ ಬೇಸ್ತಾ ಇವನ್ EC ಜೆಲ್ನ ನೀವು ಮಿಕ್ಸ್ ಮಾಡಿ ಚೆಸ್ಟಿಗೆ ಅಪ್ಲೈ ಮಾಡಲಿಕ್ಕೆ ಅವ್ರು ಹೇಳಬೇಕು. ಡೈಲಿ 2 ಟೈಮ್ಸ್ ಸಿವಿಯರ್ ಇದ್ದಾಗ. ನೀವು ವಂಡರ್ಫುಲ್ ಅಂದ್ರೆ ನೀವು OPD ಒಳಗೆ ಸಣ್ಣ ಸಣ್ಣ ಮಕ್ಕಳಿಗೆ ಅಪ್ಲೈ ಮಾಡಿರಿ. ಬೇಡ P2 F2 A3 C5WE D4 ಇದನ್ನು ನೀವು 1:9 ರೇಷಿಯೋ ಮಾಡ್ಕೊಂಡು ಇಟ್ಕೊಂಡಿರ್ತೀನಿ. ಇವನಷ್ಟು 1:9 ರೇಷಿಯೋ ಮಾಡ್ಕೊಂಡು ರೆಡಿನೇ ಇಟ್ಕೊಂಡಿರ್ತೀನಿ. ಜೆಲ್ ಫಾರ್ಮ್ ರೆಡಿ ಮಾಡ್ಕೊಡ್ತೀನಿ. IC ಜೆಲ್ ಯೂಸ್ ಮಾಡ್ತೀನಿ. ಅದು ನೀವು OPD ಅಪ್ಲೈ ಮಾಡಿದ್ರೆ ನಿಮಗೆ ಗೊತ್ತಾಗ್ತದೆ. ಸೊ ದ್ಯಾಟ್ ನೋಡ್ರಿ, ಈಗ P2 ನಾವು ಸಣ್ಣ ಮಕ್ಕಳಿಗೆ ಕೊಡ್ಲಿಕ್ಕೆ ಆಗೋದಿಲ್ಲ ಇಂಟರ್ನಲ್ಲಿ, ಎಕ್ಸ್ಟರ್ನಲ್ಲಿ ಅದು ಭಾಳ ಹೆಲ್ಪ್ ಮಾಡ್ತದೆ. ಹೀಗಾಗಿ ರಿಸಲ್ಟ್ ಚೆನ್ನಾಗಿ ಬರ್ತಾ ಇದೆ. ಈಗ ಮಗು ಹೆಲ್ದಿ ಅದ. ಇವನ್ ನಾವು ಹುಡುಗ ಅನೇಮಿಕ್ ಆಗಿದ್ದ, ಅವಾಗೆಲ್ಲ ರಿಸ್ಟ್ರಿಕ್ಷನ್ಸ್ ಭಾಳ ಮಾಡಿದ್ರೆ, ಐಸ್ ಕ್ರೀಮ್ ಕೊಡೋಂಗಿಲ್ಲ, ಸ್ವೀಟ್ ಕೊಡೋಂಗಿಲ್ಲ, ಅವ್ಗೆ ಕಮ್ರದ್ ಕೊಡೋದಿಲ್ಲ ಅಂತಿದ್ರೆ. ನಾ ಅವತ್ತನ್ನು ಕೊಡ್ಸೆ ನಾವು ಹಾಕಿ ನೋಡೋಣ ಅಂತ ಹೇಳಿ ಎಲ್ಲ ತಿಂತಾದ ಹುಡುಗ, ಇನ್ನೂ ಓಡಾಡ್ತಾನೆ, ಆ್ಯಕ್ಟಿವ್ ಅದ. ಸೊ ಇಟ್ ಇಸ್ ದ ಪವರ್ ಆಫ್ ಎಲೆಕ್ಟ್ರೋಪತಿ. ಇದು ಒಂದು ನಾವು ಏನಾಗ್ತಿದೆ ಅಂದ್ರೆ ನಮ್ಮಲ್ಲಿ ಲ್ಯಾಕ್ ಆಫ್ ಪೇರೆಂಟ್ ಅದ. ಎಲೆಕ್ಟ್ರೋಪತಿ ಕೊಡಬೇಕಾದ್ರೆ ಆಗುತ್ತೋ ಇಲ್ಲೋ ಇನಿಷಿಯಲ್ ಎಲ್ಲರಿಗೂ ಆಗ್ತದೆ. ಈಗ ನಾವು ಫ್ರೆಂಡೆಲ್ಲ ಮಾತಾಡ್ತಾ ಇದ್ವಿ, ಬಟ್ ಪೇಷಂಟ್ ಹೊಳೆ ಬರೋದಿಲ್ಲ ಅಂತೇಳಿ. ಯಾವಾಗ ಬರೋದಿಲ್ಲ ಅಂದ್ರೆ ನಮ್ಮಲ್ಲಿ ನಮಗೆ ಲ್ಯಾಕ್ ಆಫ್ ಕಾನ್ಫಿಡೆನ್ಸ್ ಇಲ್ಲ ಅಂದ್ರೆ ಹಂಗೆ ಆಗ್ತದೆ. ನೀವು ಯಾವುದೋ ಥಿಯರಿ ಮಾಡಿರಿ, ನಿಮ್ಮಲ್ಲಿ ಫಸ್ಟ್ ಅವೈಲೇಬಿಲಿಟಿ ಮೆಡಿಸಿನ್ ಮಾಡ್ಕೊಡಿ. B3 ಹಿಡ್ಕೊಂಡು ನೀವು ನಾನು ಮಾಡ್ತಾ ಇರೋದು D4 D5 D6 1:9 ಮಾಡ್ತೇನೆ ನಾನು ಥಿಯರಿ. ಬಟ್ 30 ಡಾಲ್ಷನ್ ಅಂದ್ರೆ ಇರ್ತದೆ OPD ಒಳಗೆ. 200 ಅದ ನನ್ನ ಕಡೆ, 1 m ಅದ, 5 m ಅದ, 10 m ಅದ. ಯಾಕೆ ನಾ ಹೇಳ್ತಾ ಇದ್ದೀನಿ, ನಮ್ಗೆ ಪೇಷಂಟ್ ಬಂದಾಗ ನಿಮ್ಮ ಕಡೆ ಡ್ರಗ್ ಇರಬೇಕು. ನೀವು ಆಗ ಅವ್ರು ಕೇಳಿದ್ರಂದ್ರೆ ಆಗೋದಿಲ್ಲ. ಆಮೇಲೆ ಅಷ್ಟು ವೆಯ್ಟ್ ಮಾಡಿದ್ರು ಪೇಷಂಟ್ಸ್. ಅದಕ್ಕೆ ನಿಮ್ಗೆ ನಾನು ಹೇಳೋದು ಏನು ಹೇಳೋದು ಅಂದ್ರೆ ಡಯಾಗ್ನೋಸಿಂಗ್ ಪರ್ಪಸ್ ಭಾಳ ಇಂಪಾರ್ಟೆಂಟ್ ಕೊಡ್ರಿ. ಯಾಕಂದ್ರೆ ಜನ ಎಲ್ಲರೂ ಏನು ಮಾಡ್ತಾ ಇದ್ದಾರೆ, ವೆಯ್ಟ್ ಮಾಡೋದಿಲ್ಲ. ಅವ್ರಿಗೆ ಅಶ್ಯೂರೆನ್ಸ್ ಕೊಡ್ರಿ, ಇದು ಹರ್ಬಲ್ ಮೆಡಿಸಿನ್ ಅದ, ನಾ ಚಾಲೆಂಜ್ ಕೊಟ್ಟು ತೋತೇನೆ, ಆರಾಮ ಮಾಡ್ತೇನೆ ಅಂತ ಹೇಳಬೇಕು. ಇಲ್ಲಿ ಟೈಮ್ ಕೊಡಬಾರ್ದು ಅಷ್ಟೇ. ಇವನ್ ಪಟೇದರ್ ಸರ್ ಅದೇ ಹೇಳ್ತಾರೆ ಕ್ಲಾಸ್ನಲ್ಲಿ, ಒಟ್ಟು ಯಾವುದೋ ಡಿಸೀಸ್ಗೆ ಟೈಮ್ ಕೊಡಬೇಡ್ರಿ ಅಂತ ಹೇಳ್ತಾರೆ ಅವ್ರು.
ಯಾಕಂದ್ರೆ ಯಾಕೆ ನಾವು ಅವ್ರಿಗೆ ಕನ್ವಿನ್ಸ್ ಮಾಡಿ ಹೇಳ್ಬೇಕಂದ್ರೆ ಈಗ ನೋಡ್ರಿ ಕೆಮ್ಮಿಗೆ ಯಾವ ಎಕ್ಸ್ಪ್ಲೇಷನ್ ಕೊಡ್ಲಿಕ್ಕೆ ಸಾಧ್ಯನೇ ಇಲ್ಲ. ಸೊ ಇಲ್ಲೇ ನಮ್ಮ ಯಾವುದಿದ್ರು ನಮ್ಮದು SDM ಕಾಲೇಜ್ದಾಗ ನಮ್ಮಲ್ಲಿ ಒಂದು ಕೇಸು ಬ್ಲ್ಯಾಕ್ ಫಂಗಸ್ ಆಗಿತ್ತು ನಮ್ಮಲ್ಲಿ. ನಾನು ಅಮೃತಲ್ಲಿ ಪ್ರಾಕ್ಟೀಸ್ ಮಾಡ್ತೇನೆ, ಅಲ್ಲಿ ಮುದುಕವಿ ಅಂತ ಊರಾರು ಅವರು ಪಂಚಾಯತ್ ಮೆಂಬರ್ ಉಳಿದಿಲ್ಲ ಅಂತ ಕಳಿಸಿದ್ರು. ಲಾಸ್ಟ್ ನನ್ನ ಕಾಯಂ ಫ್ರೆಂಡ್ ಅವ, ನಮ್ಮದು ಪೇಷಂಟ್ ಅದು. ನಾನು ಕನ್ಸಲ್ಟ್ ಮಾಡೋಣ ಅಂತೇಳಿ ಲಾಸ್ಟಿಗೆ ನಾನು ಭೇಟಿಯಾಗಿ ಬಂದಿದ್ದವ, ಪೂರ ಮುಚ್ಕೊಂಡು ಎಲ್ಲ ಸೊಲ್ಲಿಂದ ಐತ್ರಿ ಅವ್ನು. ಸಿಂಪಲ್ ಕೊಟ್ಟೆ, ಹಾಗೆಲ್ಲ ನಾನು ಹೇಳಿದ್ನಲ್ಲ. ಅವ್ರಿಗೇನು ಕೊಟ್ಟೆ ನಾನು ಅಂದ್ರೆ A2 C2 F1 L1 F1 ಕೊಟ್ಟೆ. A2 C2 F1 L1 R1 ಕೊಟ್ಟೆ. ಎಲ್ಲ ಏನು ಹೇಳಿದ್ದೆ ನನಗೆ ಅರ್ಧ ತಾಸು ಅಂತ ತೊಗೊಂಡು ಹೇಳಿದ್ದೆ. ದಟ್ ಟೈಮ್ ಐ ಪ್ರಾಕ್ಟೀಸಿಂಗ್ ದಟ್ ದಾಸ್ ಮೆಡಿಸಿನ್ ಕೊಡ್ತಾ ಇದ್ದೆ. ಅವ್ರದ್ದು ಅದೇ ಥಿಯರಿ ಅದ, 180 ml ವಾಟರ್ಗೆ 1 MAP ಗ್ಲೋಬಲ್ ಹಾಕ್ತಾಯಿದ್ರು. ಥರ್ಡ್ ಆಲ್ಯೂಷನ್ ಕೊಟ್ಟಿದ್ದೆ. ಸರ್ ನೀವು ವಂಡರ್ಫುಲ್ ಅಂದ್ರೆ ಆ ಮನುಷ್ಯ ಡೆತ್ ಕ್ರಾಸ್ ಹೋದವ ಥರ್ಡ್ ಏನೋ ಒಡೆದು ಬಸ್ಸಾಕತ್ತದೆಲ್ಲ ಆರಾಮದವನೀಗ ಅವ. ನನಗೆ ಲೇಟರ್ ಬತ್ತಿ ಅವನ ಹೈಯೆಸ್ಟ್ ಪೇಷಂಟ್ ಕಳಿಸ್ತಾನೆ. ಸೊ ಇಂಥ ಒಂದು ಕ್ರೇಜ್ ಅದ. ಯಾಕೆ ನಾನು ನಿಮ್ಗೆ ಹೇಳ್ತಾ ಇದ್ದೆ ಅಂದ್ರೆ ವೆನ್ ಯು ಆರ್ ಚೂಸಿಂಗ್ ದ ಪೇಷಂಟ್ ಅಲ್ಲ, ಪ್ರತಿಯೊಂದಕ್ಕೆ ನೀವು ಹೋದ್ರೆ ಜನ ಅದನ್ನು ತೊಗೊಳಕ್ಕೆ ಎಕ್ಸ್ಪೆಕ್ಟ್ ಮಾಡೋದಿಲ್ಲ. ಯಾವಾಗ ಅಲೋಪತಿ ಬೇರೆ ಸಿಸ್ಟಮ್ನಲ್ಲಿ ಅಜಾಡಸ್ ಆಗಿ ಆಗೋದಿಲ್ಲ ಅಂತ ಕೈ ಚೆಲ್ಲಿರ್ತಾರಲ್ಲ, ಅವನು ಚಾಲೆಂಜಾಗಿ ನೀವು ತೊಗೋಬೇಕು. ಇನ್ನೊಂದು ಇದರಲ್ಲಿ ಏನು ಮಜಾ ಅದಂದ್ರೆ ಇವು ನಿಮ್ಮ ಡಯಾಗ್ನೋಸ್ ಅಲ್ಲ ಅಂದ್ರೆ ಯಾವನು ಹೋಗ್ಬೇಡ್ರಿ. ಮನುಷ್ಯ ಅಂತ ಟೆಂಪರಮೆಂಟ್ ಬಗ್ಗೆ ಭಾಳ ಇದ್ರಾಗ ಹೋಗ್ರಿ. ಡೀಪ್ ನಾಲೆಜ್ ಟೆಂಪರಮೆಂಟೇ ಬೆಳೆಸ್ಕೊಡ್ರಿ. ಯಾಕೆ ಬೆಳೆಸ್ಬೇಕಂದ್ರೆ ಎಷ್ಟೋ ಡಿಸೀಸ್ ನಾನು ಸಿಂಪ್ಟಮೆಟಿಕ್ ಕೊಟ್ಟಾಗ ಆರಾಮಾಗಿಲ್ಲ, ಬಟ್ ಟೆಂಪರಮೆಂಟ್ ಕೊಟ್ಟಾಗ ಆರಾಮಾಗ್ತಾರೆ. ಸಿಂಪಲ್ ನೋಡಿರಲಿಲ್ಲ, ಲೇಡೀಸಿಗೆ ನಾನು ಪಿಂಪಲ್ಸ್ ಕೊಡ್ತೀವಿ, ಆ ಫಾರ್ಮುಲಾ ಹಾಕಿ ಕೊಟ್ಟರೆ ಪಿಂಪಲ್ಸ್ ಆರಾಮಾಗೋದಿಲ್ಲ ಅವ್ರಿಗೆ, ಬಟ್ ಅವ್ರಿಗೆ ಟೆಂಪರಮೆಂಟ್ ಕೊಟ್ಟು ಆರಾಮಾಗ್ತಾರೆ. ಹೆಂಗೆ ಫೀಲ್ ಆಗ್ತದೆ ಹೇಳ್ತೇನೆ ನೋಡ್ರಿ. ಟೆಂಪರಮೆಂಟ್ ಇಫ್ ಸೀಸ್ ಆಕೆ ಲಿಂಫ್ಯಾಟಿಕ್ ಇಲ್ಲ ಅಂದ್ರೆ ನಾಕೆ ಎಷ್ಟು ಕೊಟ್ಟು ಅಂದ್ರೆ ಆರಾಮಾಗೋದಿಲ್ಲ. ಲಿಂಫ್ಯಾಟಿಕ್ ಅದಾವ ಅಂದ್ರೆ ಆಕೆ S1 ಕೊಡ್ಬೇಕು ನಾವು. S1 ಬಿಫೋರ್ ಮೀಲ್ಸ್, S10 ಆಫ್ಟರ್ ಮೀಲ್ಸ್ /ನೈಟ್. ಅದ್ರ ಜೊತೆ ನೀವು ಪಿಂಪಲ್ಸ್ ರೆಮಿಡಿ ಕೊಡ್ರಿ, ವರ್ಕ್ ಆಗ್ತದೆ. ಆಮೇಲೆ ಎನಿ ಸ್ಕಿನ್ ಡಿಸೀಸಸ್ ನಾವು /ಹೊಟ್ಟೆ ಎಲ್ಲರೂ ಹಾಕ್ತೇವೆ. ನೀವು ಯೂಸ್ವಲಿ ಯಾವ ಕೇಸಿನ ಡಯಾಗ್ನೋಸ್ ಆಗಲಿಲ್ಲ ಅಂದ್ರೆ S1 ಬಿಫೋರ್ ಮೀಲ್ಸ್, S10 ಆಫ್ಟರ್ ಮೀಲ್ಸ್ /ನೈಟ್ ಇವೆಲ್ಲ D4 ಹೋಗ್ರಿ, ಈಸಿ ಗೊತ್ತಾಗ್ತದೆ ನಿಮ್ಗೆ. ಆಮೇಲೆ S1 ಕೊಟ್ಟಾಗ ಅದಕ್ಕೊಂದು ನಂಬರ್ ಹಾಕ್ರಿ. ಯಾಕಂದ್ರೆ ಕೆಲವು ಅಗ್ರಿವೇಷನ್ ಆಗ್ತಾರೆ. ಹೆಂಗೆ ಆಗ್ತಾರೆ ಅಂದರೆ ಸ್ಯಾನ್ಯೂನರ್ S1 ಕೊಟ್ಟರೆ ಅವ್ರು ಸ್ವಲ್ಪ ಗಿಡಿನೆಸ್ ಬರ್ತದೆ. ಅದು ನಾವೇ ತಿಳ್ಕೊಂಡ್ಬಿಡ್ತೀವಿ, ರಿಯಾಕ್ಷನ್ ಆಗ್ತಂತ ಅವ್ರು ಬಿಟ್ಬಿಡ್ತಾರೆ, ತಾಗ್ಬಿಡ್ತದೆ. ಬಟ್ ಎಜುಕೇಟೆಡ್ ಇದ್ದಾರೆ ನೀವು ಹೇಳ್ರಿ, ಸಪೋಸ್ ಹಿಂಗೆ ಆತಂದ್ರೆ ನಾನು ಬೆಟ್ಟ ಹಾಕ್ಬನ್ನಿ ಅಂತೇಳಿ ನೀವು ಆ ಡ್ರಗ್ ಬರೆದು ಇಟ್ಕೊತಿರ್ಬೇಕು. ನಾ ಇವು ಒಂದೇ ನಂಬರ್ ಕೊಟ್ಟೀನಿ, ಇದು ಮೋಸ್ಟ್ಲಿ ಆಗಿರ್ತದೆ ಅಂತೇಳಿ ನೀವು ಅಷ್ಟು ಡ್ರಗ್ ಚೇಂಜ್ ಮಾಡಿಬಿಡ್ರಿ. ಆ S1 ಅಂದ ಚೇಂಜ್ ಮಾಡಿ S2 ಹಾಕ್ರಿ, ಸಿಂಪಲ್ ಅವ್ನು ವರ್ಕ್ ಆಗ್ತದೆ. ಮತ್ತು ಇನ್ನೊಂದು ಏನು ಮಾಡಿರಿ, ಅದ್ರ ಜೊತೆಗೆ ಅದಕ್ಕೂ ವರ್ಕ್ ಆಗಲ್ಲ S5 ಹೋಗ್ರಿ. ಹಿ ಮೈಟ್ ಬಿ bilious. ಆಮೇಲೆ ದೋಸ್ ಹೂ ಆರ್ ಸಫರಿಂಗ್ ಫಾರ್ ನರ್ವಸ್ ಡಿಸೀಸಸ್. ನರ್ವಸ್ ಡಿಸೀಸ್ ನೀವು ಏನು ನೋಡ್ಬೇಡ್ರಿ, ಅವ್ನು ನರ್ವಸ್ ಪ್ರಾಬ್ಲಮ್ ಇರ್ತದೆ. ಬರೀ ಹೆಡ್ಏಕ್ ಅಂತಾನ, ಕಾಲ್ ಜುಮ್ ಅಂತಾವು, ತೆಲ್ಲು ಅಂತಾನ, ಒಟ್ಟು ನರ್ವ್ಸ್ ರಿಲೇಟೆಡ್ ಪ್ರಾಬ್ಲಮ್ಸ್ ಆಗಿರ್ತದೆ. ತಿಂಗ್ಳಿನ ನಮ್ನೆಸ್ ಬರ್ತದೆ ಅವಾಗ, ಇವೆಲ್ಲ ಒಂದು ಮಿಕ್ಸ್ಡ್ ಇರ್ತಾವೆ. ಸೊ ನೀವು ಡಯಾಗ್ನೋಸ್ ಆಗಲ್ಲ ಅಂದ್ರೆ ಟೆಂಪ್ರಮೆಂಟ್ ಕಂಡು ಹೋಗ್ರಿ. ಯಾಕಂದ್ರೆ ರೂಟ್ ತೆಗಿಯುವಂಥ ಮೆಟೀರಿಯಲ್ ಕಂಡು ಹಿಡಿದು ನನ್ನ ಪ್ರಕಾರ ಅಂದ್ರೆ ಟೆಂಪ್ರಮೆಂಟ್. ಈಗ ಹೆಂಗೆ ಆಯುರ್ವೇದದಲ್ಲಿ ವಾತ ಪಿತ್ತ ಕಫ ಟ್ರೀಟ್ ಮಾಡ್ತಾರೆ ಅವರು. ಡಿಸೀಸ್ ರೂಟ್ ಎಲ್ಲೈತೆ ಅಂತ ಹೋಗೋದಿಲ್ಲ, ಅವರು ಮೇನ್ ವಾತ ಪಿತ್ತ ಕಫ ಅದು ಕ್ಲಾಸಿಫೈ ಮಾಡ್ತಾರೆ. ನಾವು ಏನು ಮಾಡಬೇಕು, ಬೇಸ್ ಆಫ್ ಇಲೆಕ್ಟ್ರೋಪತಿ ನನ್ನ ಪ್ರಕಾರ ಅಂದ್ರೆ ಟೆಂಪ್ರಮೆಂಟ್ ಹೋಗ್ಬೇಕು. ಸಿಂಪಲ್ ಲಾಜಿಕ್ ಅದ. ಪಾದ ಇಟ್ಟು ಹಿಂಗೆ ಮುಂದೆ ನಡೆಯವ ನಮ್ಮಲ್ಲಿ ಸ್ಯಾಂಗ್ವಿನ್. ಈಗ ನೋಡಿ ನಮ್ಮಲ್ಲಿ ನೆಗಡಿ ಪರ್ಸನಾಲಿಟಿ ಅದ. ಯಾವ ಪಾದ ಹಿಂದಿಟ್ಟು ನಡಿತಾನ ಅವ ಲಿಂಫ್ಯಾಟಿಕ್. ಸಿಂಪಲ್ ನಿಮ್ಗೆ ಗೊತ್ತಾಗ್ತದೆ. ಈ ಜನ ಭಾಳದೇನು ಆಲ್ಮೋಸ್ಟ್ ನಮ್ಮ ಇಂಡಿಯನ್ಸು ಲಿಂಫ್ಯಾಟಿಕ್ಕು ಆ್ಯಂಡ್ ಸ್ಯಾಂಗ್ವಿನ್ ಭಾಳದೇವು. ಕೆಲವರು ಸ್ವಲ್ಪ ಓಬೇಜ್ ಇದ್ದಾರೆ, ಏನು ಮಾಡ್ತಾರೆ ಅವರು ಡಿಲೆಸ್ದಾಗ ಹೋಗ್ತಾರೆ. ಇವತ್ತು ಕನ್ವರ್ಟೆಡ್ ಟು ನರ್ವಸ್ ಆ್ಯಂಡ್ ಮಿಕ್ಸ್ಡ್ ಆಗ್ತಾರೆ. ಸ್ವಲ್ಪ ಇದ್ರ ಮೇಲೆ ಫೋಕಸ್ ಮಾಡಿರಿ, ನಿಮ್ಗೆ ಒಳ್ಳೆ ರಿಸಲ್ಟ್ ಬರ್ತದೆ. ಮತ್ತು ಇನಿಷಿಯಲ್ ಎಲ್ಲರೂ ನಾನು ಸಜೆಷನ್ ಅಂದ್ರೆ ಎಲ್ಲರೂ ಎಲೆಕ್ಟ್ರೋಪತಿ ಮೆಡಿಸಿನ್ ಇಟ್ಕೊಡ್ರಿ. ಮತ್ತು ಭಾಳ ಜನ ನಮ್ಮಲ್ಲಿ ನಾನು ಹಿಡಿದೀನಿ. ಈವನ್ ಇವರು D4 D5 D6 8 ಮಾಡ್ಕೊಂಡಿರೋದಿಲ್ಲ, ಪೇಷಂಟ್ ಕುಂಡ್ರಿಸ್ತಾರೆ, ಕೇಳ್ತಾರೆ. ಹಂಗೆ ಮಾಡ್ಕೋಬೇಡ್ರಿ. ಮೊದಲು ನಿಮ್ಮ ಬಗ್ಗೆ ನೀವು ಕಾನ್ಫಿಡೆನ್ಸ್ ಇಟ್ಕೊಡ್ರಿ. ನೀವು 1:9 1 1 ಆಮೇಲೆ 147 1. ಮತ್ತು ಈ ಸದ್ಯ ಗುರೂಜಿ ಅವರು ಒಂದು ಕಟ್ಕೊಂಡಿದ್ದಾರೆ 1:200 ಅದು ಮಾಡಿದ್ದಾರೆ. ಅದು ಚೆನ್ನಾಗಿ ರಿಸಲ್ಟ್ ಅದ. ಬಟ್ ನಾನು ಟ್ರೈ ಮಾಡಿಲ್ಲ. ನಮ್ಮ ಮನೆ ರೋಪಿಡ್ ಹೋಗಿದ್ದೆ, ಅವ್ರು ಭಾಳ ಒಳ್ಳೆ ರಿಸಲ್ಟ್ ತೆಗೆದಿದ್ದಾರೆ. ದೂರದ ಜನ ಅವ್ರ ಕಡೆ ಬರ್ತಾ ಇದ್ದಾರೆ. ಮತ್ತು ಕಾಂಪ್ರೆಸ್ದಾಗಂತೂ ಭಾಳ ಒಳ್ಳೆ ರಿಸಲ್ಟ್ ತೆಗೆದಿದ್ದಾರೆ. ಆಮೇಲೆ ನಾನು ಟ್ರೀಟ್ ಮಾಡಿದ್ದು ಸೈಟಿಕಾ ಬಂದಿತ್ತು ನಮ್ಮಲ್ಲಿ ಭಾಳ ಕಡೆ ಅಡ್ಡಾಡ್ ಬಂದು ಪೇಷಂಟ್ ಅದು. ಸೈಟಿಕ ಇಂಟರ್ನಲ್ ಏನು ಕೊಡಲೇ ಇಲ್ಲ ಆ ಪೇಷಂಟ್ಗೆ. ಸಿಂಪ್ಲಿ ನಾನು Y ಹಾಕಿದ್ದೀನಿ, F2Y 3 days ಕಂಪ್ರೆಸ್ ಹಾಕಿದ್ದೀನಿ. ಅವ ಅಡ್ಡಾಡಿ ಬರ್ತಿದ್ರು ಮುದಕ್ಕ, ತಾನು ಅಡ್ಡಾಡ್ಕೊತ ಹೋದ. ಸೊ ಇಂಥ ಒಂದು ಕಂಪ್ರೆಸ್ಸಲ್ಲಿ ನಮ್ಮಲ್ಲಿ ಅದ. ಅದಕ್ಕೆ ನಾವು ಅವೈಲೇಬಲ್ ಡ್ರಗ್ಸ್ ಮಾಡ್ಕೊಡ್ರಿ. ಮತ್ತು ನೀವು ಪ್ರತಿಯೊಂದು ಕೇಸ ಬರೆದಿಟ್ಕೊಡ್ರಿ. ಅದೊಂದು ನಿಮ್ಗೆ ಭಾಳ ಹೆಲ್ಪ್ ಆಗ್ತದೆ ಅಂತ ಹೇಳ್ತೇನೆ. ಆಮೇಲೆ ಕೆಲವೊಂದಿಷ್ಟು ಅಸ್ಮಾಕ್ಕೆ ನಾನು ಹೇಳ್ತಾ ಇದ್ದೀನಿ, ನಾನು ತೊಗೊಂಡು ರಿಸಲ್ಟ್ ಅಂದ್ರೆ S2 D4 ಗ್ಲೋಬಿಲ್ಸ್ ಕೊಟ್ಟಿದ್ದೀನಿ, P3 D6 ಕೊಟ್ಟಿದ್ದೀನಿ.
ಇದನ್ನು D3 ಸಾರಿ P3 D6 10 ಡ್ರಾಪ್ಸ್ 30 ml ಹಾಕ್ತೀನಿ ನಾನು, 5 ಡ್ರಾಪ್ಸ್ 3 ಟೈಮ್ಸ್ ಕೊಡಿ, ಇದು ಒಳ್ಳೆ ರಿಸಲ್ಟ್ ಆಗ್ತದೆ. ಮತ್ತು ಬ್ರಾಂಕೋಜಲ್ ಎಲ್ಲರಿಗೂ ಅಪ್ಲೈ ಮಾಡ್ತೇನೆ, ಮಗು ಹಿಡ್ಕೊಂಡು ದೊಡ್ಡವರಿಗೆ ಸಣ್ಣ ಎಲ್ಲರಿಗೂ ಬ್ರಾಂಕೋಜಲ್ ಹೋಗ್ತಾನೆ. ಓನ್ಲಿ ನೀವು ಕಾನ್ಸೆಪ್ಟ್ ಏನು ಮಾಡ್ಬೇಕಂದ್ರೆ P3 ಚಿಲ್ಡ್ರನ್ ಆ್ಯಂಡ್ ಲೇಡೀಸ್, P2 ಅಡಲ್ಟ್ಗೆ ಹೋಗ್ಬೋದು. ಇನ್ನೊಂದು ನಾನು ಭಾಳ ಜನ ಒಬ್ಬಡೆ ಕೊಡ್ತೇನೆ, P2 C13G D5, P2 C13G D5 ಎಲ್ಲ 10 ಡ್ರಾಪ್ಸ್ D5 30 ml ವಾಟರ್ ಹಾಕಿರಿ. ನಿಮ್ಮ ಎನಿ ಅನ್ಡೈಗ್ನೋಸ್ ಕೆಮ್ಮಿಗೆ ಒಳ್ಳೆ ರಿಸಲ್ಟ್ ಬರ್ತಾರೆ. ಅದ್ರ ಅಕಾರ್ಡಿಂಗ್ ಟು ಪರ್ಸನಾಲಿಟಿ ಸ್ವಲ್ಪ ಚಲೋ ಅದಾನ, ಅವ್ನು 20 ಡ್ರಾಪ್ಸ್ ಹೇಳ್ರಿ, ಸ್ವಲ್ಪ ವೀಕ್ ಪರ್ಸನಾಲಿಟಿ ಅದಾನ 10 ಹೇಳ್ರಿ ಅವ್ನು. ಆಮೇಲೆ ಇದನ್ನು ಲೇಡೀಸ್ ಹೊಂಟ್ರೆ ಮಕ್ಕಳು ಹೊಂಟ್ರೆ ಅಂದ್ರೆ P2 ಚೇಂಜ್ ಮಾಡಿರಿ, P3 ಹಾಕೊಂಡ್ಬಿಡ್ರಿ. ಸಿಂಪಲ್ ಲಾಜಿಕ್, ನಿಮ್ಗೆ ಏನು ಭಯ ಇಲ್ಲಿದ್ರೆ ಮಾಡ್ಲಿಕ್ಕೆ ಅಷ್ಟೇ ನೀವು ಹೆದರ್ತಾ ಇದ್ದೀರ. ಅದಕ್ಕೆ ಧೈರ್ಯ ಮಾಡಿದ್ರಲ್ಲ, ಮಾಡಿರಿ, ಒಳ್ಳೆ ರಿಸಲ್ಟ್ ಕಟ್ಕೊಡ್ರಿ, ಒಳ್ಳೇದಾಗ್ತದೆ ಅಂತ ಹೇಳ್ತೇನೆ. ಆಮೇಲೆ OPD ಒಳಗೆ ನೆಬ್ಲೈಸರ್ ಲೋಷನ್ ಮಾಡ್ತೇನೆ ನಾನು, ಹೆಚ್ಚಿಗೆ ನಾನು ಇದನ್ನು ಮಾಡೋದಿಲ್ಲ, ಎಲೆಕ್ಟ್ರೋಪತಿ ನೆಬ್ಲೈಸರ್ ಕೊಡ್ತೇನೆ. ನೆಬ್ಲೈಸರ್ ನೋಡ್ರಿ C5F1P1WE, C5F1P1WE D4. ಇದನ್ನು ಸೇಮ್ ಹೆಂಗೆ ನಾವು ಅಲೋಪತಿಯಿಂದ ಕೊಡ್ತಿರಲ್ಲ, ಅದು ಸೇಮ್ ಇದನ್ನು ಇದರ ಮಾಲ್ಕಿಲ್ಲ ಕೊಡ್ರಿ. ಮಕ್ಕಳಿಗೆ 0.5 ml 1 ml ವಾಟರ್ ಹಾಕಿರಿ. ಅಡಲ್ಟ್ ಇದ್ರೆ 1 ml ಅದನ್ನು ಮೆಡಿಸಿನ್ ಹಾಕ್ಕೊಡ್ರಿ, 2 to 3 ml ವಾಟರ್ ಹಾಕಿರಿ, ಅದನ್ನು ನೆಬ್ಲೈಸ್ ಮಾಡಿರಿ. ಎಷ್ಟೋ ಜನ ಕೆಮ್ನಾರಿ ನಾನು ರೆಡಿ ಮಾಡಿ ಮಷಿನ್ ತೊಗೊಳ್ಳೇಬೇಕಂತ ಕಂಪಲ್ಸರಿ ಹೇಳ್ತೇನೆ ನಾವು. ಜಲ್ಲು, ಇದು ನೆಬ್ಲೈಸರು, ನಮ್ಮ ಮೆಡಿಸಿನ್ಸು ಇದು ಕೊಟ್ಬಿಟ್ರೆ ಎಲ್ಲಿ ಅವ್ರು ಸಿಗ್ಲಂತ ಕೆಮ್ಮಿನ ರಿಲೀಫ್ ಇದು ನಮ್ಮ ಎಲೆಕ್ಟ್ರೋಪತಿ ಸಿಗ್ತದೆ. ಭಾಳ ಜನಕ್ಕೆ ಡಯಾಗ್ನೋಸ್ ಆಗುತ್ತೆ. ಮತ್ತು ಅದನ್ನು ನಾನು ಹೇಳಿದಿಲ್ಲ, ಭಾಳ ಜನಕ್ಕೆ ನಾವು ಕಾಕ್ಸ್ ಡಯಾಗ್ನೋಸ್ ಮಾಡಿದ್ದೀವಿ. ಸೊ ಅದಕ್ಕೆ ಏನು ಮಾಡಿದ್ವಿ, ಯಾವ ಕಾಫ್ ಬರ್ತಾವೆ ನಿಮ್ಮ ಹತ್ರ ಸಿಂಪಲ್ಲಾಗಿ ಅದನ್ನು ನೆಗ್ಲೆಕ್ಟ್ ಮಾಡಬೇಡ. ಅದನ್ನು ಕೇಸ್ ರೀಡಿಂಗ್ ನಮ್ಮ ಭಾಳ ಇಂಪಾರ್ಟೆಂಟ್ ಇರುತ್ತೆ. ಹೆಂಗೆ ಇಂಪಾರ್ಟೆಂಟ್ ಅಂದರೆ, ವೆನ್ ಕಮಿಂಗ್ ಟು ದಟ್ ಪಾಯಿಂಟ್ ಅಂದ್ರೆ ಪೇಷಂಟ್ ಒಳಗೆ ಬರೋ ಮುಂದೆ ಅವ್ನ ಬಗ್ಗೆ ನೀವು ಕಾನ್ಸೆಪ್ಟ್ ಮಾಡ್ಕೊಡ್ರಿ. ಯಾರು ಓದಿವ ನೀವು ಸ್ಯಾಂಗ್ಯೂನ್ ಅವನು ಲಿಂಫೆಟಿಕ್ ಅದಾನು. ಆಮೇಲೆ ನೀವು ಮೊದಲು ಸ್ಟೆಪ್ಸ್ ನೋಡ್ಕೊತ ಬರಬೇಕು. ನಾನು ಎಷ್ಟೋ ಸಲ ಚಪ್ಪಲ್ ಹೊಡಿಸಿ ನೋಡ್ತೇನೆ, ಯಾಕಂದ್ರೆ ಚಪ್ಪಲ್ ಇಟ್ಸೆಲ್ ಹೇಳ್ತದೆ. ಹಳೆ ಚಪ್ಪಲ್ ಹೊಡಿದ 5-6 ತಿಂಗಳು ಹಾಕಿದ್ರಿ, ಹಿಂದಿನ ಏನಿರ್ತಿತ್ತಲ್ಲ, ಹಿಂದಿನ ಏನಾದ್ರು ಒಂದು ಹೋಗಿದ್ದು ಭಾಳ ಸ್ಲಿಪ್ ಆಗಿತ್ತಂದ್ರೆ ಡೆಫಿನೆಟ್ಲಿ ಈಸ್ ಲಿಂಫೆಟಿಕ್. ಸಪೋಸ್ ಮುಂದಿನ ಒಂದು ಚಪ್ಪಲ್ ಅಥವಾ ಶೂಸ್ ಭಾಳ ಹೋಗಿತ್ತಂದ್ರೆ ಈಸ್ ನಥಿಂಗ್ ಬಟ್ ಸ್ಯಾಂಗ್ಯೂನ್. ಈಸಿ ಡಯಾಗ್ನೋಸ್ ಆಗ್ತದೆ ನಿಮಗೆ. ಇವ್ನು ಯಾಕೆ ನೀವು ನೋಡ್ಕೋಬೇಕಂದ್ರೆ, ಎಲ್ಲ ನೀವು ಮೆಡಿಸಿನ್ ಕೊಟ್ರಿ, ಆರಾಮಾಗಲಿಲ್ಲ, ಏನಂತ ಕುಂದ್ರು ಟೈಮ್ನಾಗ ಸೀದಾ ನಾವು ಟೆಂಪ್ರಮೆಂಟ ಕೈ ಹಾಕ್ತೇವೆ. ಕ್ರಾನಿಕ್ ಡಿಸೀಸ್ ಆಮೇಲೆ 6 ತಿಂಗಳು 7 ತಿಂಗಳು ತೊಗೊಂಡ್ರೆ ಆರಾಮಾಗಿಲ್ಲ, ಫೇತಿ ತರಿಸೈತೆ. ನಾ ಆಗೇನು ಮಾಡಿದ್ದೀನಿ, ಸೀದಾ ಟೆಂಪ್ರಮೆಂಟ್ ಹೋಗಿದ್ದೀನಿ. ಟೆಂಪ್ರಮೆಂಟ್ 100% ರಿಸಲ್ಟ್ ಕೊಡ್ತಾರೆ. ಮತ್ತು ಟೆಂಪ್ರಮೆಂಟ್ ಯಾವಾಗಲೂ D4ನ ಹೋಗಿ, S1 ಬಿಫೋರ್ ಮೀಲ್ಸ್, S10 ಆಫ್ಟರ್ ಮೀಲ್ಸ್ ಕ್ಲಾಸ್. ಇವನ್ ನಮ್ಮೆಲ್ಲ ಹಳೆ ಬುಕ್ಸ್ನಾಗ ಹೇಳ್ತಾರೆ, ನಮಗೆ ಕ್ಲಾಸ್ನಾಗ ಹಿಡಿತಾರೆ. ನಿಮ್ಗೆ ಏನು ಅನ್ಡಯಾಗ್ನೋಸ್ ಕೇಸ್ ಇದ್ರೆ ಏನು ಥಿಂಕ್ ಮಾಡಬೇಡ್ರಿ, S1 S10 ಸ್ಲ್ಯಾಶ್. ಇದು ಏನು ಮಾಡ್ತದೆ, ಹ್ಯೂಮನ್ ಬಾಡಿಯಲ್ಲಿ ಏನು ಮೆಟಾಬಾಲಿಕ್ ಪ್ರೊಸೆಸ್ ಹಾಳಾಗಿರ್ತದಲ್ಲ ಅದೆಲ್ಲ ಕ್ಲಿಯರ್ ಮಾಡ್ತದೆ. ಇಂಥ ಒಳ್ಳೆಯ ಎಲೆಕ್ಟ್ರೋಪತಿ ಸಿಸ್ಟಮ್ ನಮ್ಮಲ್ಲಿ ಕೊಟ್ಟಿದ್ದಾರೆ, ಅದು ನಾವು ಎಲ್ಲರೂ ಮಾಡೋಣ ಅಂತ ನಾನು ಹೇಳ್ತಾ ಇದ್ದೀನಿ. ಆಮೇಲೆ ಈಗ ಭಾಳ ಜನಕ್ಕೆ ಒಬೆಸಿಟಿ ಭಾಳ ಅದ. ಒಬೆಸಿಟಿಗೆ ನಮ್ಮಲ್ಲಿ ಭಾರಿ ಬೆಸ್ಟ್ ರಿಸಲ್ಟ್ ನಾನು ಕಂಡುಕೊಂಡಿದ್ದೀನಿ. ನೀವೆಲ್ಲರೂ ಅದನ್ನು ಅಪ್ಲೈ ಮಾಡ್ರಂತ ಹೇಳ್ತಾ ಇದ್ದೀನಿ. ಒಬೆಸಿಟಿ ಬಂದ ಕಡೆ ಮತ್ತೆ ಅದನ್ನ ಹೇಳೋದು, ನ್ಯೂಟ್ರಿಷನ್ ಮಾಡಿರಿ, ಫಸ್ಟ್ CBC ಮಾಡಿರಿ. ಯಾಕೆ ಗೊತ್ತಾ, ಒಬೆಸಿಟಿ ಕೊಡಕ್ಕೆ ಹೋದ್ರಿ ಅಂದ್ರೆ HP ಡೌನ್ ಇತ್ತಂದ್ರೆ ಪೇಷಂಟ್ ಮತ್ತಷ್ಟು ಕ್ರಿಟಿಕಲ್ ಆಗ್ತದೆ. ಅದಕ್ಕೆ ನೀವು ಮಸ್ಟ್ ಆ್ಯಂಡ್ ಶುಡ್ ಹ್ಯಾವ್ ಇಟ್ CBC, RBS ಹೋಗ್ರಿ, T3 T4 TS ಹೋಗ್ರಿ. ಆಮೇಲೆ ಹೊಳ್ಳೆ ಅವ್ರು ಬೇರೆ ಏನಾದರೂ ಹಿಸ್ಟ್ರಿ ಐತಲ್ಲ ಕೇಳ್ರಿ, ಸಿಸ್ಟ್ ಆಗಿತ್ತು ಅಥವಾ ಏನಾದರೂ ಪ್ಯಾಲಿಸ್ ಹಿಸ್ಟ್ರಿ ಐತಲ್ಲ ಕೇಳ್ಕೊಡ್ರಿ. ಯಾಕಂದ್ರೆ ಎನಿಥಿಂಗ್ ಹ್ಯಾಪನ್ಸ್ ರಾಂಗ್ ಅಲ್ಲ, ನಮ್ಮೆಲ್ಲಿ ಬರ್ತದೆ. ಅದಕ್ಕೆ ಥರೋ ನೀವು ಏನು ಮಾಡಿರಿ ಅವ್ರು ರೆಡಿ ಆಗ್ತಾರೆ. ಇವೆಲ್ಲ ಇನ್ವೆಸ್ಟಿಗೇಷನ್ ಮಾಡಿಸ್ರಿ, ಸಿಂಪ್ಲಿ ಆಗಿ ಅವ್ರಿಗೆ ಬರೋ ಮಟ್ಟ ವೇಟ್ ಮಾಡಿರಿ. ಈ ರಿಪೋರ್ಟ್ ನೋಡ್ಕೊಂಡು ನೀವು ಕೊಡ್ರಿ. ಯಾವ ಕೊಡ್ಬೇಕು ಅಂದ್ರೆ ಸಿಂಪಲ್ ಐತೆ ನೋಡ್ರಿ, A3 D4 ಕೊಡ್ರಿ, 10 ಡ್ರಾಪ್ಸ್ ಎಂಟಿ ಸ್ಟಮಕ್. ಬೆಳಿಗ್ಗೆ ಎದ್ದು ಕೂಡ 10 ಡ್ರಾಪ್ಸ್ A3 ಕೊಡಿ. ಸೇಮ್ S2 D4 ಬಿಫೋರ್ ಮೀಲ್ಸ್ TID, S10 D4 10 ಡ್ರಾಪ್ಸ್ PD ಅಥವಾ TID ಹಾಕಿ. ಆಮೇಲೆ ನೈಟ್ ಏನು ಕೊಡ್ರಿ, L1WE ಸ್ಲ್ಯಾಶ್ D4 15 ಡ್ರಾಪ್ಸ್ ಕೊಡ್ರಿ. ನೀವು ಪ್ರತಿ ತಿಂಗಳು ಏನಾದರೂ 2 to 3 kg ವೇಟ್ ಲಾಸ್ ಮಾಡ್ಕೊತಾರೆ. ಇದನ್ನು ಅವ್ರು ನೀವು ಹೇಳ್ಬೇಕು. ಇದು ಒಂದೇ. ಇದ್ರ ಜೊತೆ ನಾನು DAP ಇದು ಡಯಟ್ ಪ್ಲ್ಯಾನ್ ಹೇಳ್ತೇನೆ. DAP ಡಯಟ್ ಪ್ಲ್ಯಾನ್ ಅಂದ್ರೆ ಬೆಳಿಗ್ಗೆ ನಾಷ್ಟ ಅವಾಯ್ಡ್ ಮಾಡಿಸ್ಬೇಕು. ಅವ್ರಿಗೆ ಬೆಳಿಗ್ಗೆ ಓನ್ಲಿ ಏನು ಮಾಡಬೇಕು, ಫ್ರೂಟ್ಸ್ ಹೇಳಬೇಕು. ಸಫಿಷಿಯೆಂಟ್ ತಿನ್ನಲ್ಲ, ನಾಷ್ಟಕ್ಕೆ ಎಷ್ಟು ಬೇಕಲ್ಲ ಅವ್ನು ನೀನು ಫ್ರೂಟ್ಸ ತಿನ್ಪ ಅಂತ ಹೇಳಬೇಕು. ಮುಂದೆ ಎಕ್ಸಾಕ್ಟ್ಲಿ 12 ಸುಮಾರು ಊಟ ಮಾಡೋಕ್ಕೆ ಹೇಳ್ಬೇಕು. ಅವ್ರು ಬೇಕಾದ್ರೆ ಊಟ ಮಾಡಲಿ. ಆಮೇಲೆ ಸಾಯಂಕಾಲ 6 ಗಂಟೆಗೆ ಊಟ ಮಾಡ್ಲಿಕ್ಕೆ ಹೇಳ್ಬೇಕು. ಸೊ ಈಗ ನೋಡ್ರಿ ಎಷ್ಟು ಲಾಜಿಕ್ ಅದಂದ್ರೆ, 6ರಿಂದ ಬೆಳಿಗ್ಗೆ 9 ಮಾಡೋದು ಎಷ್ಟು ತಾಸು ಆಯ್ತು ನೋಡ್ರಿ, ಆಲ್ಮೋಸ್ಟ್ 12 to 14 ಅವರ್ಸ್. ನಾವೇನು ಫಾಸ್ಟಿಂಗ್ ಮಾಡ್ತೀವಲ್ಲ, ಅವನು ಡೈಲಿ 14 ಅವರ್ಸ್ ಫಾಸ್ಟಿಂಗ್ ಮಾಡ್ತಾನೆ ಆ ಪೇಷಂಟ್. ಆಗೇನಾಗುತ್ತೆ, ಅವನದಷ್ಟು ವೇಸ್ಟೇಜನ್ನು ಬಾಡಿ ಸಕ್ ಮಾಡಿಬಿಡ್ತದೆ ಥ್ರೂ ಲಿವರ್. ಎಲ್ಲ ಟಿಶ್ಯೂಸು ಇವನ್ ಸಿಸ್ಟ್ ಇದ್ರೂ ಕರೆಕ್ಟ್ ಅವು. ಇದು ಒಳ್ಳೆ ಕನ್ಸೆಪ್ಟ್ ಅದ, ಇದನ್ನು ಮಾಡ್ಕೊಡ್ರಿ.
ಬಟ್ ಅವ್ರು ಕುಂಡ್ರಿಸಿ ಮೊದಲು ಏನು ಮಾಡಿರಿ, ಹಿಂಗದ ಸ್ವಲ್ಪ ಕಷ್ಟ ಆಗುತ್ತೆ ನೀವು ಮಾಡ್ತೀರಿ ಅಂತ ಕೇಳ್ರಿ, ಇದ್ರ ಜೊತೆ ನೀವು ಮೆಡಿಸಿನ್ ಕೊಡ್ರಿ, ಒಳ್ಳೆ ರಿಸಲ್ಟ್ ಬರ್ತದೆ. ಇದು ನೀವು ಡೆಫಿನೆಟ್ ಮಾಡಿರಿ, 2 to 3 kg ಸರಿತಾರೆ. ಬಟ್ ಇದನ್ನು ಮಾಡ್ಕೊಂಡು ಮಾಡಿರಿ. ಯಾಕಂದ್ರೆ ಈಗ ನೋಡಿರಿ HP ಕಡಿಮೆದಾಗ ಹೋದ್ರಿ ಅಂದ್ರೆ ವೀಕ್ ಆಗ್ತಾರೆ. ಅದಕ್ಕೆ ಫಸ್ಟ್ ಅದನ್ನು ತಿಳ್ಕೊಡ್ರಿ, ಆಯಿತಾ? ಮುಂದೆ ನಾ ಹಿಮೋಗ್ಲೋಬಿನ್ಗೆ ಅಲೋಪತಿ ಹೋಗೋದು ಬಿಟ್ಬಿಟ್ಟೇನೆ. ಈಗ ಇದೇ ತೆರಿ ಹೋಗ್ತೇನೆ. A3 S1 S2 ಸಪೋಸ್ ಬಿಲೆಸ್ ಇದ್ರೆ S5 S10 ಸ್ಲ್ಯಾಶ್ ಹೋಗ್ತೇನೆ. ಸಿಂಪ್ಲಿ 15 ಡೇಸ್ದಾಗ ಎಂಥ ಅವರು ಅಪ್ಡೇಟ್ ಸ್ಟಾರ್ಟ್ ಆಗುತ್ತಂದ್ರೆ ಭಾರಿ ಆಗ್ತದೆ. ಮತ್ತು ಲಿವರ್ ಕಾಂಪ್ರೆಸ್ ಅದನ್ನು ಟ್ರೀಟ್ ಮಾಡಿರಿ, ಭಾಳ ನಿಮ್ಗೆ ಹೆಲ್ಪ್ ಆಗ್ತದೆ. ಕಾಂಪ್ರೆಸ್ ಅಂತೂ ಎಕ್ಸ್ಟರ್ನಲ್. ಸರ್ ಲಾಸ್ಟ್ ಟೈಮ್ ನಮ್ಮ ಬಂದಾಗ ಅವರು ಒಮ್ಮೆ ಹೇಳಿದರು, ಇಲ್ಲ ಸೋಲಾರ್ ಪ್ಲೆಕ್ಸಿಸ್ ಹೋಲ್ ಬಾಡಿ ಒಳಗೆ ಕನ್ಕ್ಲೂಡ್ ಮಾಡ್ತದೆ, ಭಾರಿ ಅಲ್ಲೆಲ್ಲ ತಂದು ಕಾಂಜುಗೇಟ್ ಆಗ್ತದೆ ಅಂತ ಹೇಳ್ತಾರೆ ಸರ್. ನಾನು ಅದ್ರ ಮೇಲೆ ಅಪ್ಲೈ ಮಾಡ್ತಾ ಇದ್ದೇನಲ್ಲ, ಸೋಲಾರ್ ಪ್ಲೆಕ್ಸಿಸ್ ರೀ, ಅವ್ರು ಹೇಳ್ತಾ ಇದ್ದಾರೆ ನೋಡ್ರಿ ಪಟೇಲ್ ಸರ್ ಕ್ಲಾಸಲ್ಲಿ 5, 6, 7 ಎಲೆಕ್ಟ್ರೋಪತಿ ಒಳಗೆ 5, 6, 7 ಇವೇನು 3 ಪಾಯಿಂಟ್ ಅದಾವಲ್ಲ, ಇವು ಭಾಳ ವೆರಿ ಇಂಪಾರ್ಟೆಂಟ್ ಅದಾವೆ. 5, 6, 7, 17, 18 ಹಿಂದೆ ಬರ್ತದೆ ತಲೆ ಹಿಂದ್ಗಡೆ 17, 18 ಇವು ನೀವು ಪ್ರತಿಯೊಂದು ಡಿಸೀಸ್ ಒಳಗೆ ಅಪ್ಲೈ ಮಾಡಿರಿ, ಭಾಳ ರಿಸಲ್ಟ್ ಬರ್ತಾವೆ. ಪ್ರತಿ ಪೇಷಂಟ್ ಅಡ್ವೈಸ್ ಮಾಡಿ, ಅವ್ರಿಗೆ ಗೊತ್ತಿರೋದು ಲಾಜಿಕ್. ಈಗ ನಾ ಏನು ಮಾಡಕ್ಕೆ ಎಲ್ಲರಿಗೆ ಪ್ರತಿಯೊಂದು ಪೇಷಂಟ್ಗಳಿಗೆ ಬ್ಯಾಕೆ ಕತ್ತಿ ಬಂದಾರಿಗೆ ಸರ್ದು ನಾವು ಗುರೂಜಿಯವ್ರದ್ದು ನೋಡಿದ್ದೀವಿ, ಅವ್ರು ಭಾಳ ಚೆನ್ನಾಗಿ ಕಾಂಪ್ರೆಸ್ ಇದ್ದಾರೆ. RE Y ಹೊಳ್ಳಿ ಒಂದು ಕಾಂಪ್ರೆಸ್ ನಂಬರ್ 4 ಅಂತಲ್ಲ, ಇವ್ನು ಅಪ್ಲೈ ಮಾಡ್ತೀವಿ. ಅವ್ರು 2-3 ಸ್ಪಾ ಅಂತ ಹೇಳ್ತೀವಿ ಅವ್ರಿಗೆ. ನಾನು 200 ರೂಪಾಯಿ ಚಾರ್ಜ್ ಮಾಡ್ತೇನೆ ಪರ್ ಡೇ ಅವ್ರಿಗೆ. ಥರ್ಡ್ ಇಟ್ ಸೆಲ್ಫ್ ಅವ್ರು ರಿಸಲ್ಟ್ ಬರ್ತದೆ. ಸರ್ ನಾವು ಒಯ್ತೀವಿ ಅಂದ್ರೆ ನಾನು ನಂದ ಕಡಿಮೆ ಅಲ್ಲತ್ತೆ, ನಾನು 500-600 ರೂಪಾಯಿ ಚಾರ್ಜ್ ಮಾಡಿ 250 ml ವಾಟರ್ ನಾನು ಹಾಕಿ ಕೊಡ್ತಾ ಇದ್ದೀನಿ ಅವ್ರಿಗೆ. ಹೀಗಾಗಿ ಎಲೆಕ್ಟ್ರೋಪತಿಯಲ್ಲಿ ಬೆಸ್ಟ್ ರಿಸಲ್ಟ್ ಅದಾವೆ. ನಾವು ಒಂದೇ ಏನು ತಪ್ಪು ಮಾಡತ್ತೀವಿ ಅಂದ್ರೆ ನಮ್ಮ ಬಗ್ಗೆ ನಮಗೆ ಕಾನ್ಫಿಡೆನ್ಸ್ ಇರ್ತಾ ಇಲ್ಲ. ದಯಮಾಡಿ ಅದು ಮಾಡಿಬಿಡ್ರಿ, ಒಳ್ಳೆ ಮೆಡಿಸಿನ್ ಅದ. ಆಮೇಲೆ ಫಸ್ಟ್ ಬಂದ ಕಡೆನೇ ಪಟ್ಟ ಔಷಧ ಕೊಡಬೇಡ್ರಿ. D5 ಹೋರಿ, ಏನೂ ಆಗೋದಿಲ್ಲ. ನೀವು ಸ್ಟಾರ್ಟಿಂಗ್ ಮಾಡೋರಿಗೆಲ್ಲ ಪ್ರಾಕ್ಟೀಸ್ಗೆ D5 ಹೋರಿ, D6 ಹೋಗ್ಬೇಡ್ರಿ, D4 ಹೋಗ್ಬೇಡ್ರಿ. ಭಯ ನಿಮ್ಮಲ್ಲಿ ಇತ್ತಂದ್ರೆ D5 ನಿಮ್ಗೆ ಏನು ಮಾಡೋದು ತ್ರಾಸ ಮಾಡೋದಿಲ್ಲ. ಮತ್ತು ಅವೈಲೇಬಲ್ ಏನು ಮಾಡ್ತೀವಿ, ಭಾಳ ಜನ ನಾವು ಅಪ್ಲೈ ಮಾಡಿ ಕೇಳ್ತಿರ್ತಾರೆ, ಅದನ್ನು ಕೊಡಿ ಇದನ್ನು ಕೊಡ್ರಿ. ನಾ ಹೇಳಿದ್ದು ನಿಮ್ಮ ಕಡೆ ಇರೋದಿಲ್ಲ. ಫಸ್ಟ್ ಡ್ರಗ್ಸ್ ಅವೈಲೇಬಲ್ ಮಾಡಿಕೊಡ್ರಿ, ನೀವು ಕೊಡುವಂಥ ಬಾಟ್ಲಿ ಅವೈಲೇಬಲ್ ಮಾಡಿಕೊಡ್ರಿ. ಆಮೇಲೆ ಎಲ್ಲ ಥೇರಿ ಒಳ್ಳೇದದ. 1:9 ಒಳ್ಳೇದದ. 1:9 ಏನು ನನ್ನ ಪ್ರಕಾರ ಹೇಳ್ತಾರಂದ್ರೆ ನ್ಯೂಟ್ರಿಷನ್ ಬೇಕಾದ್ರೆ 1:9 ಹೆಲ್ಪ್ ಆಗ್ತದೆ. 1:47 ಡೀಪ್ ಇದ್ರೆ ಅದು ಹೆಲ್ಪ್ ಆಗ್ತದೆ. ಈಗ ಸರ್ ಮಾಡಿದಾರ 1:3 ರೇಷಿಯೋ, ಒಂದು 200 mlಗೆ 1 ಡ್ರಾಪ್ ಹಾಕ್ತಾರೆ. ಅದು ಒಂದು ಒಳ್ಳೆ ರಿಸಲ್ಟ್ ಕೊಡ್ತದೆ. ಎರಡನೇದ್ದು ಅದರಲ್ಲಿ 5 ಮಂತಿಗೆ ಸೆಕೆಂಡ್ ಮಾಡ್ತಾರೆ, ಅದರಿಂದ 5 ಮಂತಿಗೆ ಥರ್ಡ್ ಮಾಡ್ತಾರೆ. ಇದು ಒಳ್ಳೆ ರಿಸಲ್ಟ್ ಅದ. ಅವರು ನಾನು ಉಪಯೋಗ ನೋಡಿದೆ, ಅವರು ಒಳ್ಳೆ ರಿಸಲ್ಟ್ ಇದ್ದಾರೆ, ಅದು ಒಳ್ಳೆ ಗುಡ್ ವಿಲ್ ಡೆವಲಪ್ ಮಾಡಿದ್ದಾರೆ. ಬಟ್ ಇಲ್ಲಿ ಮಟ್ಟ ಮಾಡಿಲ್ಲ, ಅದಕ್ಕೆ ಚೆನ್ನಾಗಿ ರಿಸಲ್ಟ್ ಅದು ಮಾಡ್ರಿ ಅಂತ ಹೇಳ್ತಾ ಇದ್ದೀನಿ. ಆಮೇಲೆ ಸ್ಕಿನ್ನದ್ದು ಹೇಳ್ತಾ ಇದ್ದೀನಿ. ನೀವು ಸ್ಕಿನ್ ಭಾಳ ಸಿಂಪಲ್ ಅದ. ಹೆಂಗೆ ಸ್ಕಿನ್ ಸಿಂಪಲ್ ಅದಂದ್ರೆ ಸ್ಕಿನ್ನಿಗೂ ಫಸ್ಟ್ ಲೋಡ್ ಮಾಡ್ಕೊಡ್ರಿ. ಈವನ್ ನೋಡ್ರಿ, ರೇನಲ್ ಪ್ರಾಬ್ಲಮ್ ಇದ್ರೂ ಇಚ್ಚಿಂಗ್ ಇರ್ತದೆ, ಶುಗರ್ ಇದ್ರೂ ಇಚ್ಚಿಂಗ್ ಇರ್ತದೆ, ಹೆಪಟೋ ಪ್ರಾಬ್ಲಮ್ ಇದ್ರೂ ಇಚ್ಚಿಂಗ್ ಇರ್ತದೆ. ಟು ರೀಡ್ ದ ಕಾಸಸ್ ಆರ್ ಇಂಪಾರ್ಟೆಂಟ್. ನಾವೇನು ಮಾಡ್ತೀವಿ, ಸದ್ಯಕ್ಕೆ ಒಂದು ಇದನ್ನು ಕಡಿಮೆ ಮಾಡಕ್ಕೆ ಹೋಗ್ಬೇಡ್ರಿ. ಯಾಕಂದ್ರೆ ನಿಮ್ಮ ಕಡೆ ಬಂದಿರ್ಬೇಕಾದ್ರೆ ಭಾಳ ಜನ ಡಾಕ್ಟರ್ ದಾಟಿ ಬಂದಿರ್ತಾರೆ. ಆಗ ಅವ್ರಿಗೆ ಏನು ಮಾಡಿರಿ, ಕಾಸು ಹುಡುಕ್ರಿ, ಮತ್ತು ಅದು ಹೋಗ್ಬೇಕು. CBC, ಆಮೇಲೆ LFT ಲಿವರ್ ಫಂಕ್ಷನ್ ಟೆಸ್ಟ್, ಕಿಡ್ನಿ ಫಂಕ್ಷನ್ ಟೆಸ್ಟ್ ಮಾಡಿರಿ, RBS ಕೊಡ್ರಿ. ಆಮೇಲೆ ಅವ್ರು ಹಿಸ್ಟ್ರಿ ಕೇಳ್ಕೊಡ್ರಿ, ಏನಾದ್ರು ಮನೆಯಾಗ ಐತನ ಕೇಳ್ಕೊಡ್ರಿ. ಯಾಕೆ ಹಿಸ್ಟ್ರಿ ಕೇಳ್ಬೇಕಂದ್ರೆ ಹೆರಿಡಿಟಿ ಕಾಸು ಇರ್ಬೋದು. ನಾವೊಂದು ಕಾಸು ಹೇಳ್ಬೇಕಲ್ಲ, ಇದರಿಂದ ಬರುತ್ತೆ ನಿಮ್ಗೆ ಅಂತೇಳಿ. ಇವೆಲ್ಲ ಓಕೆ ಅದಪ್ಪ ಅಂದ್ರೆ ಏನಿರ್ತದೆ, ಯಾರು ಅಲರ್ಜಿ ಇರ್ತದೆ. ಅದಕ್ಕೆ ನೀವು ಸಿಂಪ್ಲಿಫೈ ಏನು ಮಾಡಿರಿ, ನಮ್ಮಲ್ಲಿ S5 C5 ಸೂಪರ್ಫಿಷಿಯಲ್ ಹೆಲ್ಪ್ ಆಗ್ತದೆ, S3 C3 ಮಿಡಲ್ ಇಯರ್ ಹೆಲ್ಪ್ ಆಗ್ತದೆ, S2 C2 ಡೀಪ್ ಸೀಟೆಡ್ ಹೆಲ್ಪ್ ಆಗ್ತದೆ. ಇವು ನೀವೇ ಕ್ಲಾಸಿಫೈ ಮಾಡ್ಕೋಬೇಕು. ಈಗ ಅಂದ್ರೆ ಈಗ ಜಸ್ಟ್ ಈಗ ಬಪ್ಪ ನನಗೆ ತಿಂಡಿ ಐತಿ, ಈಗ 4 ದಿವಸ ಹಾಕ್ರಿ ಅಂತಾನೆ S5 C5 ಕೊಡ್ರಿ, ಒಳ್ಳೆ ರಿಸಲ್ಟ್ ಬರ್ತದೆ. ಇವನ್ ನಾನು ಇದ್ರೊಳಗೆ ಎಕ್ಸಾಮಾಗಿ ಹುಡುಗರಿಗೆ ನಾನು ಬರೀ S5 ಗ್ಲೋಬಲ್ D5 ಕೊಡ್ತೀನಿ. ನಾನು RSP ಸ್ಟಡಿ ಮಾಡ್ಕೊಂಡಿರ್ತೀನಿ, 1 or 2 ಡ್ರಾಮ್ ಹಾಕಿ ಕೊಡ್ತೀನಿ, 200-300 ರೂಪಾಯಿ ಚಾರ್ಜ್ ಮಾಡ್ತೀನಿ. ಬರೀ ಆ ಗ್ಲೋಬಲ್ ಅಕೌಂಟ್ ಏಜ್ ಮೇಲೆ ಕೊಟ್ಬಿಡ್ತೀನಿ, ಆರಾಮ್ ರಿಸಲ್ಟ್ ಬಂದ್ಬಿಡ್ತು ಅವ್ರಿಗೆ. ಇದು ಒಂದೇ ಥೇರಿ. ಯಾರು ಹೇಳಿದಾನು ಸೂಪರ್ಫಿಷಿಯಲ್ ಇಲ್ಲರಿ, ಭಾಳ ಸಾತ್ರಿ ಕಡಿಮೆ ಆಗಲ್ರಿ ಅಂತಿರ್ತಾರೆ. ಅವ್ರಿಗೆ ಏನು ಮಾಡ್ರಿ, ನೀವು S3 C3 ಹೋಗ್ರಿ. S3 C3 ಇನ್ನೊಂದು ಹೇಳ್ತಾರೆ ನಿಮ್ಗೆ. S3 C3 ಸಿಂಪಲ್ ಹೆಂಗೆ ನೋಡ್ಕೋಬೇಕಂದ್ರೆ, ಈ ಉಂಡ್ನ್ಯಾಗ ನೀರು ಆಡ್ತಿರ್ತೈತಿ, ಉಂಡಿರ್ತದ ಇಲ್ರಿ, ಏನೋ ನೀರು ಆಡ್ತದೆ ನೋಡ್ರಿ, ಕಾಲಾಗ ನೀರು ಆಡ್ತದೆ ನೋಡ್ರಿ. ವಾಟ್ರಿ ಇತ್ತಂದ್ರೆ ನೀವು S3 C3 ಹೋಗ್ರಿ, ಸಿಪ್ಪರ್ ರಿಸಲ್ಟ್ ಬರ್ತದೆ. ಆಮೇಲೆ ಡೀಪ್ ಸೀಟೆಡ್ ಎಲ್ಲ ಮಾಡಿಯವ್ರಿ, ಒಟ್ಟ ಹೋಗಲ್ಲ, ಇವ್ರು ಭಾಳ ಸಾಕತ್ತಿರ್ತಾರೆ. ಅವ್ರು ಹೋಗುದು ನೀವು ಒಂದ S2 C2 ಏನು ಹೆಲ್ಪ್ ಆಗ್ತದೆ ಅಂದ್ರೆ, ಅದು ಗ್ಲ್ಯಾಂಡ್ಲೈಡ್ ಮೆಡಿಸಿನ್. S2 C2 ಅದೇನು ಮಾಡ್ತದೆ, ಡೀಪ್ ಸೀಟೆಡ್ ರೂಟ್ಸ್. ಇವನ್ S2 ಇಟ್ ವಿಲ್ ಕ್ಯೂರ್ಸ್ ದಟ್ ಯೂರಿನರಿ ಸಿಸ್ಟಮ್ ಆಲ್ಸೋ ಇಟ್ ವಿಲ್ ಕ್ಯೂರ್ಸ್. ಸೊ ನಿಮ್ಗೆ ಏನು ಟ್ರೀಟ್ ಆಗಲ್ಲ ಅಂದ್ರೆ ಆಲ್ಮೋಸ್ಟ್ ಓಲ್ಡ್ ಕೇಸ್ಗಳಿಗೆ S2 C2 ಹೋಗ್ರಿ. ಮುಂದೆ ಇವ್ರಿಗೆ ಅಷ್ಟು 3ಕ್ಕೂ A3 or 1 Y ಹಾಕೋರಿ. A3 or 1 Y
ಎನಿ ಇನ್ಫ್ಲಮೇಷನ್ಸ್ A3/1Y ಇದ್ರ ಜೊತೆ ಮಿಕ್ಸ್ ಮಾಡಿ ಕೊಡ್ರಿ, ಎಕ್ಸಲೆಂಟ್ ರಿಸಲ್ಟ್ ಬರ್ತಾವೆ. ಮತ್ತು ನೀವು ಸೂಪರ್ ಫಿಷಿಯಲ್ ಸ್ವಲ್ಪ ಐತೆ SP APP ಹಚ್ಕೊಂಡ್ಬಿಡ್ರಿ. ಆಮೇಲೆ ಡೀಪ್ ಇತ್ತಂದ್ರೆ ಬೇರೆ ಅವ್ರು ಮಾಡ್ಕೊಡ್ರಿ. ಮತ್ತು ಆಯಿಲು ಅದರ ಕೊಬ್ಬರಿನೇ ಹಾಕಿಕೊಡ್ರಿ, ಅಥವಾ ನೀವು ಇದನ್ನು ಮಾಡಿಕೊಡ್ರಿ, ಏನೋ ನೀವು ನೀರಲ್ಲಿ ಬಾತ್ ಟಬ್ನಾಗ ಮಾಡ್ಕೊಂಡು ಮಾಡ್ಕೋಬೋದು. ಸ್ವಲ್ಪ ಕ್ಲೀನ್ನೆಸ್ ಹೇರ್ ಒಳ್ಳೆ ರಿಸಲ್ಟ್ ಬರ್ತದೆ. ಇವು ನಾನು ಕಂಡುಕೊಂಡಿದ್ದೀನಿ, ನೀವು ಎಲ್ಲರೂ ಮಾಡಿರಿ. ಆಮೇಲೆ ಹೊಸಬ್ರಿಗೆ ಸ್ವಲ್ಪ ಕಾನ್ಫಿಡೆನ್ಸ್ ಕಡಿಮೆ ಇರ್ತದೆ, ದಯಮಾಡಿ ಹಂಗೆ ಇದನ್ನು ಮಾಡ್ಕೋಬೇಡ್ರಿ. ನಾವೆಲ್ಲ ಸ್ಟಾರ್ಟಿಂಗ್ ಬಂದಾಗ ನಮಗೂ ಪೇಷಂಟ್ ಬೇದಾರ, ನಾವು ಭಾಳ ಜನ ಕೇಳೀನಿ, ನಮಗೂ ಈಗೂ ಸಹ ಅಧ್ಯಕ್ಷರು ಕೇಳ್ತಿರ್ತಾರೆ, ಕೆಲವು ನಾನು ತಪ್ತೇನೆ, ಅಧ್ಯಕ್ಷರು ನಮಗೆ ಗೈಡ್ ಮಾಡ್ತಾರೆ, ಗುರುಜವರು ಕೇಳ್ತೀವಿ. ಅದಕ್ಕೆ ಹೊಟ್ಟೆ ಇದರಲ್ಲಿ ಇಟ್ಕೋಬೇಡ್ರಿ, ಎಲ್ಲರೂ ದಯಮಾಡಿ ಮಾಡಿರಿ. ನಾನು ನಿಮ್ಗೆ ರಿಕ್ವೆಸ್ಟ್ ಮಾಡೋದಂದ್ರೆ ಸ್ವಲ್ಪ ಟೆಂಪ್ರಾಮೆಂಟ್ ಬಗ್ಗೆ ಸ್ಟಡಿ ಮಾಡಿರಿ. ಆಮೇಲೆ ನೀವು ಸ್ಟಾರ್ಟಿಂಗ್ ಮಾಡತ್ತಿರಲ್ಲ, ಅಕ್ಯೂಟು ಮಾಡಿರಿ, ಕ್ರಾನಿಕನ್ನು ಬಿಡಬೇಡ್ರಿ. ಕ್ರಾನಿಕಿಗೆ ಬೆಸ್ಟ್ ಅಲ್ಲ, ನೀವು ಒಂದು ಕೊಡ್ರಿ, ಅವ್ರು ಹೇಳ್ರಿ, ಕನ್ವಿನ್ಸ್ ಮಾಡಿ. ಏನಂದ್ರೆ ನೋಡು, ನೀನು ಎಲ್ಲ ಡಾಕ್ಟರ್ ಅಡ್ಡಾಡಿ ಬಂದಿದ್ದು, ನನಗೆ 1 ವರ್ಷ ಟೈಮ್ ಕೊಡು ಅಥವಾ 2 ವರ್ಷ ಕೊಡು, ಸಿಂಪ್ಲಿಫೈ ಮಾಡಿ ಹೇಳ್ರಿ, ಅಗದಿ ಬೆಸ್ಟ್ ಅಲ್ಲ ಅಂತ ಒಳ್ಳೆ ಮೆಡಿಸಿನ್ ನಮ್ಮ ದೇವ್ರು ಕೊಟ್ಟಿದ್ದಾನೆ. ಮೆಟ್ರಿಕ್ ಬಂದಿದೆ, ಅದಕ್ಕೆ ದಯಮಾಡಿ ಎಲ್ಲರೂ ಪ್ರಾಕ್ಟೀಸ್ ಮಾಡೋನು. ನಿಮಗೂ ಏನಿರ್ತಾವೆ ದಯಮಾಡಿ ಶೇರ್ ಮಾಡಿರಿ. ಆಮೇಲೆ ಇದ್ರಾಗ ಏನು ಮುಖ್ಯ ಅದಂದ್ರೆ ಡೈಲಿ 1 ತಾಸು ನೀವು ಯಾವ್ದಾದ್ರು ಕ್ಲಾಸ್ ಅಟೆಂಡ್ ಮಾಡಿ, ಆನ್ಲೈನ್ ಅಂತ ಮಾಡಿರಿ, ಅಥವಾ ನೀವು ಬರೆದು ಕೇಳಿ ಓದ್ರಿ, ಒಟ್ಟು ಬುಕ್ಸ್ ಹೋಗಿ 1 ತಾಸು ಕೊಡ್ರಿ. ಎಲೆಕ್ಟ್ರೋಪತಿ ಏನಾಗುತ್ತಂದ್ರೆ ಅವು ಕಿವಿ ಮೇಲೆ ಬಿದ್ದು ನಾವು 2-3 ವರ್ಷ ಪಾಟೀಲ್ ಸರ್ ಕೇಳಿ ಸರ್ ಕ್ಲಾಸ್ ಸ್ಟಾರ್ಟ್ ಮಾಡೋದು ಆರೋಗ್ಯದ ಅದನ್ನು ಹೋಗಿರ್ತೀವಿ. ಇಲ್ಲಿ ನಮ್ಮ ಅಸೋಸಿಯೇಷನ್ ಮಾನ್ಯ ನಿಗಾಡ್ ಸರ್ ಮಾಡಿದ್ರು, ಅವ್ರದ್ದು ಬಂದಿದೆ, ಅವ್ರು ಭಾರಿ ಚೆಂದ ಎಕ್ಸ್ಪ್ಲೇನ್ ಮಾಡ್ತಾರೆ, ಭಾಳ ಸಿಂಪ್ಲಿಫೈ ವೇದಾಗ ಹೇಳ್ಕೊಡ್ತಾರೆ. ಅದಕ್ಕೆ ಯಾವ ಮಿಸ್ ಮಾಡಿಬಿಡ್ರಿ. ಯಾಕಂದ್ರೆ ನಮ್ಮ ದುರ್ದೈವ ಕಾಲೇಜ್ದಿಂದ ನಾವು ಕಲಿಬೇಕಾಗಿತ್ತು, ಈಗ 50 ದಾಟಿ ನಾವು ಇದು ಕಲಿಯೋದು ಪರಿಸ್ಥಿತಿ ಬಂದದ. ಇರಲಿ, ಒಳ್ಳೇದಾದ. ಅಪ್ಪರು ಇದ್ರ ಬಗ್ಗೆ ಗಮನ ಕೊಡೋಣ. ಇನ್ನೂ ಬರೋ ದಿವಸದಲ್ಲಿ ಇದನ್ನು ಉನ್ನತ ಮಟ್ಟಕ್ಕೆ ಒಯ್ಯೋಣ. ಆಮೇಲೆ ಲಾಸ್ಟ್ ಟೈಮ್ ನಮ್ಮ ಕೊನ್ನೋ ಡಾಕ್ಟರು ಒಂದು ಫ್ರೀ ಕ್ಯಾಂಪ್ ಮಾಡಿದ್ರು ಅಧ್ಯಕ್ಷರ ಮುಂದಾಳತ್ವದಲ್ಲಿ, ನಾವೆಲ್ಲ ಹೋಗಿದ್ವಿ. ಹಂಗೆ ನಿಮ್ಮಲ್ಲಿ ಅಲ್ಲೆಲ್ಲಿ ಇದ್ರು ದಯಮಾಡಿ ಅವುಗಳು ಮಾಡಿರಿ, ಒಬ್ರಿಗೊಂದು ಎಕ್ಸ್ಪೀರಿಯನ್ಸ್ ಸಿಗ್ತದೆ ಅಂತ ಹೇಳಿ ನನಗೆ ಇಷ್ಟು ಅವಕಾಶ ಮಾಡಿ ಕೊಟ್ಟೋದಕ್ಕೆ ಅಧ್ಯಕ್ಷರಿಗೆ ಧನ್ಯವಾದ ತಿಳಿಸಿ ನನ್ನ ಮುಗಿಸ್ತೀನಿ. ನಮಸ್ಕಾರ.